ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ನಲ್ಲಿ ಅದರ ಟ್ರಯಲ್ ನಡೀತಾ ಇದೆ. ಅದರ ಭಾಗವಾಗಿ ರೇಣುಕಾಸ್ವಾಮಿ ಅವರ ತಾಯಿ ರತ್ನಪ್ರಭಾ ಅವರಿಗೆ ಪವಿತ್ರ ಗೌಡ ಪರ ವಕೀಲ ಬಾಲನ್ ಕ್ರಾಸ್ ಎಕ್ಸಾಮಿನೇಷನ್ ನಡೆಸ್ತಾ ಇದ್ದಾರೆ. ಪ್ರಶ್ನೆಗಳ ಸುರಿಮಳೆ ಅಂತಾನೆ ಹೇಳ್ಬೋದು. ಪ್ರತಿಯೊಂದು ಚಿಕ್ಕ ಪುಟ್ಟ ವಿಷಯಗಳ ಬಗ್ಗೆ ಕೂಡ ಪ್ರಶ್ನೆಯನ್ನು ಮಾಡಿ ಅವರಿಂದ ಉತ್ತರವನ್ನು ಪಡ್ಕೊಳ್ಳುವಂಥ ಕೆಲಸಕ್ಕೆ ಈಗ ವಕೀಲ ಬಾಲನ್ ಕೈ ಹಾಕಿರುವಂಥದ್ದು. ರೇಣುಕಾಸ್ವಾಮಿ ಮನೆಯಿಂದ ಹೊರಟಂಥ ಸಂದರ್ಭದಿಂದ ಹಿಡಿದು ಮಿಸ್ ಆಗಿ ಶವವಾಗಿ ಪತ್ತೆಯಾದ ನಂತರ ಇವರು ಮೊದಲ ಬಾರಿಗೆ ರೇಣುಕಾಸ್ವಾಮಿ ಅವರ ಶವವನ್ನು ನೋಡಿದಂತಹ ಸಂದರ್ಭದಲ್ಲಿ ಏನೆಲ್ಲ ಡೀಟೇಲ್ಸ್ ಇವ್ರಿಗೆ ಸಿಕ್ತು ಅಥವಾ ಏನೆಲ್ಲ ಡೀಟೇಲ್ಸ್ ಇವ್ರು ನೋಡಿದ್ರು ಅದೆಲ್ಲದರ ಕುರಿತಾಗಿ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಶವದ ಮೇಲೆ ಸಿಕ್ಕಂಥ ಟಿ ಶರ್ಟ್ ಬಗ್ಗೆ ಪ್ರಶ್ನೆ ಬಂದಿದೆ, ಜೀನ್ಸ್ ಪ್ಯಾಂಟ್ ಬಗ್ಗೆ, ವಾಚ್ ಬಗ್ಗೆ ಪ್ರಶ್ನೆ ಬಂದಿದೆ, ಮನೆಯಿಂದ ಹೊರಗಡೆ ಹೋದಂತಹ ಸಂದರ್ಭದಲ್ಲಿ ಧರಿಸಿದ್ದಂತಹ ಶರ್ಟ್ ಬಗ್ಗೆ ಪ್ರಶ್ನೆ ಬಂದಿದೆ. ಆ ಟಿ ಶರ್ಟ್ನ ನೋಡಿದ್ರಾ? ಶವದ ಮೇಲೆ ಸಿಕ್ಕಂತಹ ಟಿ ಶರ್ಟ್ ನೀವು ಮುಂಚೆ ನೋಡಿದ್ರಾ? ಇಷ್ಟು ಡೀಟೇಲ್ಡ್ ಆಗಿ ಪ್ರಶ್ನೆಯನ್ನು ಕೇಳಲಾಗ್ತಾ ಇರುವಂಥದ್ದು. ಮೊದಲು ಟಿ ಶರ್ಟನ್ನು ಎಲ್ಲಿ ನೋಡಿದ್ರಿ? ಈ ಟಿ ಶರ್ಟನ್ನು ನಿಮ್ಮ ಮನೆಯಿಂದ ವಶಪಡಿಸ್ಕೊಂಡ್ರಾ ಪೊಲೀಸರು? ಆ ಜೀನ್ಸ್ ಪ್ಯಾಂಟ್ ಇತ್ತಲ್ಲ, ಆ ವಾಚ್ ಇತ್ತಲ್ಲ, ಅದನ್ನು ನಿಮ್ಮ ಮನೆಯಿಂದನೇ ವಶಪಡಿಸ್ಕೊಂಡ್ರು ಪೊಲೀಸರು. ಅವ್ರನ್ನ ಮೈಂಡ್ನ ಒಂದು ಸ್ವಲ್ಪ ವಿಚಿತ್ರನಾಗಿ ಮಾಡುವಂಥ ಕೆಲಸಕ್ಕೆ ವಕೀಲರು ಮುಂದಾಗಿದ್ರು. ಇಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಿ, ಇಲ್ಲ ನಾನು ನಿಜ ಹೇಳ್ತಾ ಇದ್ದೀನಿ, ನನಗೆ ಗೊತ್ತಿಲ್ಲ. ಇದು ಅವರ ತಾಯಿಯ ಉತ್ತರ. ಅಂದರೆ ಬಹುತೇಕ ಪ್ರಶ್ನೆಗಳಿಗೆ ಇದೇ ಥರದ ಒಂದು ಉತ್ತರವನ್ನು ಅವರು ಕೊಟ್ಟಿದ್ದಾರೆ. ಅದರ ಅಪ್ಡೇಟ್ಸನ್ನು ನೋಡ್ತಾ ಇದ್ದೀರಿ. ಅಂದರೆ ಅವತ್ತು ಮನೆಯಿಂದ ಹೋದಂತಹ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಡೈರೆಕ್ಟಾಗಿ ಬೆಳಗ್ಗೆ 10 ಗಂಟೆ ಸುಮಾರಿಗೆ ಅಪೋಲೋ ಫಾರ್ಮಸಿಗೆ ಹೋಗ್ತಾರೆ. 10 ರಿಂದ 12 ಗಂಟೆವರೆಗೂ ಅಲ್ಲೇ ಕೆಲಸ ಮಾಡ್ತಾರೆ. ಅದ್ರ ಬಗ್ಗೆ ಕೂಡ ಪ್ರಶ್ನೆ ಮಾಡ್ತಾರೆ. ನಿಮ್ಮ ಮಗ ಫಾರ್ಮಸಿಗೆ ಹೋಗಿದ್ದ ಒಂದು ಡ್ಯೂರೇಷನ್ ಇತ್ತಲ್ಲ, 10 ಗಂಟೆಯಿಂದ 12 ಗಂಟೆ ಅಲ್ಲಿ ಕೆಲಸ ಮಾಡಿದ್ದು ನಿಮಗೆ ಗೊತ್ತಾ? ಈ ಪ್ರಶ್ನೆ ಕೂಡ ಬರುತ್ತೆ. ಇಲ್ಲ, ನನಗೆ ಗೊತ್ತಿಲ್ಲ, ಹೊರಗಡೆ ಊಟಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಹೊರಟ ಫ್ರೆಂಡ್ಸ್ ಜೊತೆ, ಬಟ್ ಅಪೋಲೋ ಫಾರ್ಮಸಿಗೆ ಹೋಗಿದ್ದು ನನಗೆ ಗೊತ್ತಿಲ್ಲ. ಯಾರ ಜೊತೆ ಹೋಗ್ತೀನಿ ಅಂತ ಹೇಳಿದರು? ಅಕ್ಕಪಕ್ಕದ ಮನೆಯ ಫ್ರೆಂಡ್ಸ್ ಜೊತೆ ಹೋಗ್ತೀನಿ ಅಂತ ಹೇಳಿದ್ದ. ಅಕ್ಕಪಕ್ಕ ಮನೆಯ ಫ್ರೆಂಡ್ಸ್ ನಿಮಗೆ ಗೊತ್ತಾ? ಕೆಲವರು ಗೊತ್ತು, ಕೆಲವರು ಗೊತ್ತಿಲ್ಲ. ಅದಾದಮೇಲೆ ನಿಮ್ಮ ಮಗನಿಗೆ ಫೋನ್ ಮಾಡೋದಕ್ಕೆ ನೀವು ಟ್ರೈ ಮಾಡಿದ್ರಾ? ಮಾಡಿದ್ದೆ, ಫೋನ್ ಸ್ವಿಚ್ ಆಫ್ ಬಂತು. ಸಂಜೆ 7 ಗಂಟೆವರೆಗೂ ಕೂಡ ನಿಮ್ಮ ಮಗನಿಗೆ ನೀವು ಫೋನ್ ಮಾಡಿದ್ರ ಬಗ್ಗೆ ಆ್ಯಂಡ್ ಸ್ವಿಚ್ ಆಫ್ ಆಗಿದ್ರ ಬಗ್ಗೆ ನಿಮ್ಮ ಗಂಡನ ಬಳಿ, ಅಂದರೆ ರೇಣುಕಾಸ್ವಾಮಿ ಅವರ ತಾಯಿಯ ಬಳಿ ಹಾಗೂ ನಿಮ್ಮ ಸೊಸೆಯ ಬಳಿ, ಅಂದರೆ ರೇಣುಕಾಸ್ವಾಮಿ ಅವರ ಪತ್ನಿಯ ಬಳಿ ನೀವು ಹೇಳಿದ್ರಾ? ನಾನು ಹೇಳಿದ್ದೆ, ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ ಅಂತ ಹೇಳಿದ್ದೆ. ನಮಗೆ ಗೊತ್ತಾಗಿತ್ತು ಆತ ಚಿತ್ರದುರ್ಗದಲ್ಲಿ ಇಲ್ಲ ಅಂತ ಹೇಳಿ. ನೀವು ಅಪೋಲೋ ಫಾರ್ಮಸಿ ಅವರ ಆಫೀಸ್ಗೆ, ಅಂದರೆ ಆ ಫಾರ್ಮಸಿಗೆ ಕಾಲ್ ಮಾಡಿ ನಮ್ಮ ಮಗ ಕಾಣಿಸ್ತಾ ಇಲ್ಲ, ಅಲ್ಲಿ ಬಂದಿದ್ನ ಅಂತ ಏನಾದರೂ ನೀವು ಕೇಳಿದ್ರಾ? ಇಲ್ಲ, ಗಡಿಬಿಡಿಲಿ ಗಾಬರಿಲಿ ನಾವು ಕೇಳಿಲ್ಲ. ಕಾಮಾಕ್ಷಿಪಾಳ್ಯ ಸ್ಟೇಷನ್ಗೆ ಬಂದಂತಹ ಸಂದರ್ಭದಲ್ಲಿ ನಿಮ್ಮ ಫೋನ್ ಹಾಗೂ ನಿಮ್ಮ ಯಜಮಾನರು ಕಾಶಿನಾಥಯ್ಯ ಅವರ ಫೋನ್ ನಿಮ್ಮ ಬಳಿನೇ ಇತ್ತು. ಪೊಲೀಸರು ಅದನ್ನು ಚೆಕ್ ಮಾಡಿದ್ರಾ? ಹೌದು, ಚೆಕ್ ಮಾಡಿದ್ರು. ರೇಣುಕಾಸ್ವಾಮಿ ಫೋನ್ ಆ ಟೈಮ್ನಲ್ಲಿ ಇತ್ತಾ ಅಲ್ಲಿ? ಇಲ್ಲ, ಗೊತ್ತಿಲ್ಲ. ನೀವು ಕೊಟ್ಟಂತಹ ಸ್ಟೇಟ್ಮೆಂಟ್ ನೀವೇ ಹೇಳಿದ್ದ ಅಥವಾ ಪೊಲೀಸರೇ ಬರ್ಕೊಂಡಿದ್ದ? ಅಥವಾ ನೀವು ಹೇಳಿದ ಸ್ಟೇಟ್ಮೆಂಟ್ನ ಪೊಲೀಸರು ಬರ್ಕೊಂಡ್ರಾ? ಇಲ್ಲ, ನಾನು ಹೇಳಿದ್ದೆ, ಬರ್ಕೊಂಡಿದ್ದು. ನೋಡಿ ಯಾವ್ಯಾವ ಥರದ ಒಂದು ಪ್ರಶ್ನೆಗಳು ಈಗ ಅಲ್ಲಿ ಎದುರಾಗ್ತಾ ಇದೆ ಅಂತ ಹೇಳಿ ಟ್ರಯಲ್ ಪ್ರೋಸೆಸ್ನಲ್ಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.